ತುಂಬ ಪುಡಿ ಮಾಡಿದರೆ ಚೆನ್ನಾಗಿರಲ್ಲ. ನೆನಪಿಡಿ, ಗ್ಯಾಸ್ ಸ್ಟವ್ನ ಆಫ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದರ ಟೇಸ್ಟೇ ತುಂಬಾನೇ. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತೊಂದು ನಾನು ಒಂದು ಒಳ್ಳೆ ಸೂಪರ್ ಆಗಿರೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಮನೆಯಲ್ಲೆಲ್ಲ ಟ್ರೈ ಮಾಡಿರ್ಬೋದು. ಎಗ್ ಬುರ್ಜಿ ಅಂದರೆ ಫಟಾಫಟಾಗಿ ನಿಮಗೆ ಎಗ್ ಬುರ್ಜಿ ಮಾಡೋದು ಹೇಗೆ ಅಂತೆಲ್ಲ ಗೊತ್ತಿರ್ಬೋದು. ಆದರೂ ನಾನು ಇವತ್ತೊಂದು ಸ್ಪೆಷಲ್ ಆಗಿರೋ ಎಗ್ ಬುರ್ಜಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಒಳ್ಳೆ ಪೌಡರ್ನ, ಅಂದ್ರೆ ಈ ಪೌಡರ್ ಆಲ್ರೆಡಿ ನಾನು ನಿಮ್ಗೆ ಶೇರ್ ಮಾಡಿದ್ದೆ. ನಂದು ಪ್ರತಿಯೊಂದು ವಿಡಿಯೋಸ್ ನಿಮ್ಗೆ ನೋಡ್ಕೊಂಡು ಬಂದಿದ್ರೆ ಈ ಪೌಡರ್ ಯಾವುದು ಅಂತೇಳಿ ನಿಮ್ಗೂ ಗೊತ್ತಾಗುತ್ತೆ. ಸೊ ಆ ಪೌಡರ್ ಅನ್ನು ಯೂಸ್ ಮಾಡಿಕೊಂಡು ನಾನು ಇವತ್ತೊಂದು ಸಿಂಪಲ್ ಆಗಿರೋ ಎಗ್ ಬುರ್ಜಿನ ಮಾಡಿ ನಿಮ್ಗೆ ತೋರಿಸ್ತೀನಿ. ಸೊ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡುವ. ಮೊದಲಿಗೆ ಈಗ ನಾನು ಸ್ಟವ್ ಮೇಲೆ ಬಾಣಲೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಇಲ್ಲಿ ತೆಂಗಿನ ಎಣ್ಣೆನ ಹಾಕಿದ್ದೀನಿ. ಇದು ಇವಾಗ ಬಿಸಿ ಆಗ್ತಿರ್ಬೇಕಾದ್ರೆ ನೋಡಿ ಬಿಸಿ ಆಗ್ತಾ ಇದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕೊಂಡೆ. ಈ ಸಾಸಿವೆ ನೋಡಿ ಚಿಟಪಟ ಅಂತ ಹೇಳಿ ಸಿಡಿತಾ ಇದೆಯಲ್ಲ. ಎಲ್ಲ ಚಿಟಪಟ ಅಂತ ಹೇಳಿ ಸಿಡಿದಾಗಿದೆ. ಇವಾಗ ಇಲ್ಲಿ ನಾನು ನೋಡಿ ಒಂದು 2 ದೊಡ್ಡ ಗಾತ್ರದ ನೀರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಈ ಈರುಳ್ಳಿ ಏನು ಕೆಂಪಗೆ ಬರೋದೇನು ಬೇಕಾಗಿಲ್ಲ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ್ರೆ ಸಾಕು. ಸೊ ಈ ಈರುಳ್ಳಿನ ಸ್ವಲ್ಪ ಹೊತ್ತು ಫ್ರೈ ಮಾಡುವ. ಹಾಗೆ ಈ ಈರುಳ್ಳಿ ಫ್ರೈ ಆಗ್ತಿರ್ಬೇಕಾದ್ರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಕೂಡ ಹಾಕೊಳ್ತಾ ಇದ್ದೀನಿ. ನಾನು 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಹಸಿ ವಾಸನೆ ಹೋಗ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡುವ. ಫ್ರೆಂಡ್ಸ್, ನೀವು ತುಂಬಾನೇ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗಾಗಿ ನಂದು ಇವಾಗ ಯೂಟ್ಯೂಬ್ ಫ್ಯಾಮಿಲಿ 800ಗೆ ಬಂದಿದೆ. ಸೊ ಇನ್ನೂ ಕೂಡ ನೀವು ಆದಷ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ, ಆಯ್ತಾ? ಇಷ್ಟು ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಒಂದು ದೊಡ್ಡ ಗಾತ್ರದ ಟೊಮೆಟೊ, ಇದು ಹುಳಿ ಟೊಮೆಟೊ ಅಲ್ಲ, ಇದು ಆಪಲ್ ಟೊಮೆಟೊ. ಈ ಆಪಲ್ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಹಾಕೊಳ್ತೀನಿ. ಹಾಗೆ ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ. ಅದರ ಜೊತೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಆಮೇಲೆ ಒಂದು 2 ಮೆಣಸಿನಕಾಯಿನ ನೋಡಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇವನ್ನೆಲ್ಲ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಳುವ. ಈ ಉಪ್ಪು ಮೊದಲೇ ಯಾಕೆ ಆಗಿದೆ ಅಂದರೆ ಟೊಮೆಟೊ ಚೆನ್ನಾಗಿ ಬೇಯ್ತದೆ. ಇದಕ್ಕೆ ಇವಾಗ ನಾನು ಅರ್ಧ ಸ್ಪೂನು ಟರ್ಮರಿಕ್ ಪೌಡರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಉರಿನ ಆದಷ್ಟು ಮೆಲ್ಲ ಇಡುವ. ಇಲ್ಲಿ ನಾನೊಂದು 6 ಮೊಟ್ಟೆನ ತಗೊಂಡಿದ್ದೀನಿ. ಸೊ ಅದನ್ನು ಇವಾಗ ಇದಕ್ಕೆ ಒಂದೊಂದಾಗಿ ಒಡೆದಾಕ್ತಾ ಇದ್ದೀನಿ. ನೀವು ಮೊಟ್ಟೆನ ಹೊಡೆದಾಕುವಾಗ ಸ್ವಲ್ಪ ಜಾಗ್ರತೆ ಮಾಡಿ ಹೊಡೆದಾಕಿ, ಇಲ್ಲಾಂದ್ರೆ ಮೊದಲೇ ಒಂದು ಪಾತ್ರೆಗೆ ಮೊಟ್ಟೆನ ಒಡೆದು ಇಡಿ, ಆಮೇಲೆ ಒಮ್ಮೆಲೆ ಇದನ್ನು ಸೇರಿಸಬಹುದು. ಇಲ್ಲಾಂದ್ರೆ ನೋಡಿ ಈ ತರ ಮೆಲಾನೆ ಒಂದೊಂದು ಮೊಟ್ಟೆನ ಕಟ್ ಮಾಡಿ ಹಾಕೋಬೇಕು. ಈ ಮೊಟ್ಟೆನ ಹಾಕಿದ ತಕ್ಷಣ ನೀವು ಇದನ್ನು ಹುಡಿ ಮಾಡ್ಲಿಕ್ಕೆಲ್ಲ ಹೋಗಬೇಡಿ. ಸ್ವಲ್ಪ ಹೊತ್ತು ಹಾಗೆ ಬಿಸಿಗೆ ಇಡಿ.
ಯಾಕೆಂದರೆ ಇದು ಸ್ವಲ್ಪ ಗಟ್ಟಿ ಆಗಲಿ, ಆವಾಗ ನಮಗೆ ಸ್ವಲ್ಪ ದೊಡ್ಡ ದೊಡ್ಡದೇ ಪೀಸ್ ಮಾಡಿ ತಿನ್ಬೋದು. ಇಲ್ಲಾಂದರೆ ಇವಾಗಲೇ ನಾವು ಇದಕ್ಕೆ ಸೌಟು ಹಾಕಿದರೆ ಫುಲ್ಲು ನಮಗೆ ಅದು ಸಣ್ಣ ಸಣ್ಣ ಪೀಸ್ ಆಗಿಯೇ ಸಿಗೋದು. ಇಲ್ಲೆಲ್ಲ ನೋಡ್ಬೋದು ನೀವು, ನೋಡಿ ಇಲ್ಲೀಗ ಗಟ್ಟಿ ಆಗ್ತಾ ಬರ್ತಾ ಇದೆಯಲ್ಲ. ಸೊ ಇವಾಗ ಸ್ವಲ್ಪನೇ ಈ ಥರ ನೋಡಿ, ಸ್ವಲ್ಪ ಹೊತ್ತು ಹಾಗೇನೆ. ಇದು ಉರಿ ಕೂಡ ನಾನು ಗ್ಯಾಸ್ ಉರಿ ಕೂಡ ನಾನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಹಾಗಾಗಿ ಈಗ ಸ್ವಲ್ಪ ಹೊತ್ತು ಹೀಗೇನೆ ಬೇಯಲಿ. ಇದು ಬೇಯ್ತಾ ಇರಬೇಕಾದ್ರೆ ನಾನು ಮೊದಲೇ ಹೇಳಿದ್ನಲ್ಲ, ಒಂದು ಇಂಗ್ರೀಡಿಯೆಂಟ್ಸ್ ಅನ್ನು ಹಾಕ್ತಾ ಇದ್ದೀನಿ. ಇದು ನನ್ನ ವಿಡಿಯೋಸಲ್ಲಿ ನೀವು ಚೆಕ್ ಮಾಡಿದರೆ ಗೊತ್ತಾಗುತ್ತೆ ಅಂತೇಳಿ. ಸೊ ಇದೇ ಇಂಗ್ರೀಡಿಯೆಂಟ್ಸ್ ಅನ್ನು ನಾನು ಹಾಕೊಳ್ತಾ ಇದ್ದೀನಿ. ಇದು ಏನಂತ ಹೇಳಿದ್ರೆ ಚಿಕನ್ ಸುಕ್ಕ ಪೌಡರ್. ಇದು ಎಲ್ಲದಕ್ಕೂ ನಮಗೆ ತುಂಬಾನೇ ಒಳ್ಳೇದಾಗುತ್ತೆ. ಈ ಚಿಕನ್ ಸುಕ್ಕ ಪೌಡರ್ ಮಾಡಿ ಇಡೋದ್ರಿಂದ ಇದು ನಾವು ವೆಜ್ ನಾವು ಪಲ್ಯ ಮಾಡುವಾಗ ಆಗ ಕೂಡ ಇದನ್ನು ಸೇರಿಸ್ಕೋಬಹುದು. ಯಾವುದಕ್ಕೂ ಕೂಡ ತುಂಬಾನೇ ರುಚಿಯಾಗಿರುತ್ತೆ. ಸೊ ಅದನ್ನೀಗ ನಾನು ಇಲ್ಲಿ ದೊಡ್ಡ ಸ್ಪೂನಲ್ಲಿ 1 ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ ಈ ಥರ ನಾನು ಹೇಳಿದೆಲ್ಲ, ಸ್ವಲ್ಪನೂ ತಳೆ ಹಿಡಿಬಾರ್ದು. ತಳೆ ಹಿಡಿದ್ರೆ ಒಂಥರ ಮೊಟ್ಟೆ ಸುಟ್ಟೋದು ಒಂಥರ ಸ್ಮೆಲ್ ಬರುತ್ತಲ್ವಾ, ಅದಕ್ಕೋಸ್ಕರ ನೋಡಿ ಹೀಗೆ ಇದನ್ನು ಫುಲ್ಲು ಮಿಕ್ಸ್ ಮಾಡಬೇಕು. ಆಹಾ, ಸುಕ್ಕ ಮಾಡಿದ ರೀತಿನೇ ಸ್ಮೆಲ್ ಬರ್ತಾ ಇದೆ. ಚಿಕನ್ ಹೇಗೆ ನಾವು ಸುಕ್ಕ ಮಾಡಿದಾಗ ಸ್ಮೆಲ್ ಬರುತ್ತೆ ನೋಡಿ, ಅದೇ ಥರ ಸ್ಮೆಲ್ ಬರ್ತಾ ಇದೆ. ಚಿಕನ್ ಸುಕ್ಕ ಪೌಡರ್ ರೆಸಿಪಿನ ನಾನು ಶೇರ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಯಾರೆಲ್ಲ ನೋಡಿಲ್ಲ ನೋಡಿ, ಒಂದ್ಸಲ ನೀವು ಚಿಕನ್ ಸುಕ್ಕ ಪೌಡರ್ ಯಾವ ಥರ ಮಾಡಿದ್ದೀನಿ ಅಂತೇಳಿ ಆ ವಿಡಿಯೋನ ಸರ್ಚ್ ಮಾಡಿ ನೋಡಿ. ಸೊ ನಿಮಗೂ ತುಂಬ ಯೂಸ್ಫುಲ್ ಆಗುತ್ತೆ ಅಂತೇಳಿ ಅಂದ್ಕೊಳ್ತೀನಿ. ಉಪ್ಪು ಕಡಿಮೆ ಇದ್ರೆ ಇವಾಗಲೇ ಉಪ್ಪು ಹಾಕ್ಕೊಳ್ಳಿ. ತುಂಬ ಪುಡಿ ಮಾಡಿದರೆ ಚೆನ್ನಾಗಿರಲ್ಲ, ನಂಗಂತೂ ಇಷ್ಟನೇ ಆಗಲ್ಲ ತುಂಬ ಪುಡಿ ಪುಡಿ ಮಾಡಿದರೆ. ಎಗ್ ಬುರ್ಜಿ ಯಾವಾಗಲೂ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಆಗಿಯೇ ಇರಬೇಕು, ಆಗಲೇ ತುಂಬ ರುಚಿ ಬರೋದು. ಇವಾಗ ಇದು ಎಗ್ ಬುರ್ಜಿ ರೆಡಿ ಆಗಿದೆ. ಉಪ್ಪೆಲ್ಲ ಕರೆಕ್ಟ್ ಇದೆ, ನಾನು ನೋಡಿಕೊಂಡೆ. ಸೊ ಸೂಪರ್ ಆಗಿದೆ ಎಗ್ ಬುರ್ಜಿ. ಈಗ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಸಾಕು. ಇವಾಗ ಇದಕ್ಕೆ ಒಂದು ಸ್ವಲ್ಪನೇ ಸ್ವಲ್ಪ ನಿಂಬೆ ಹಣ್ಣಿನ ರಸನ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ನಿಂಬೆ ಹಣ್ಣಿನ ರಸ ಹಾಕೋದ್ರಿಂದ ನೀವು ಕೂಡ ಒಮ್ಮೆ ಚೆಕ್ ಮಾಡಿ, ಎಗ್ ಬುರ್ಜಿ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ನೆನಪಿಡಿ, ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಆದಮೇಲೆ ನೀವು ಈ ನಿಂಬೆ ರಸನ ಸೇರಿಸ್ಕೋಬೇಕು, ಅದಕ್ಕಿಂತ ಮುಂಚೆ ಸೇರಿಸಬೇಡಿ. ನಂತರ ಕೊನೆಯದಾಗಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಎಗ್ ಬುರ್ಜಿ ಇಲ್ಲಿ ರೆಡಿ ಆಗಿದೆ. ಸೊ ಟೇಸ್ಟ್ ಹೇಗೆ ಬಂದಿದೆ ಅಂತೇಳಿ ನಾನು ನಿಮಗೆ ಹೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಸೊ ಟೇಸ್ಟ್ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ನಿಜ ಹೇಳ್ತೀನಿ ಫ್ರೆಂಡ್ಸ್, ತುಂಬಾನೇ ಟೇಸ್ಟ್ ಆಗಿ ಬಂದಿದೆ. ಆ ಚಿಕನ್ ಸುಕ್ಕ ಪೌಡರ್ ಹಾಕಿದ್ದೀನಲ್ಲ, ಅದರ ಟೇಸ್ಟೇ ತುಂಬಾನೇ ಮೂಗಿಗೆ ಬಡಿತಾ ಇದೆ. ಸೊ ಆ ಥರ ಟೇಸ್ಟ್ ಬಂದಿದೆ. ಇದು ಇನ್ನೂ ಕೂಡ ಚಿಕನ್ ಸುಕ್ಕ ಪೌಡರ್ ಹಾಕಿ ಮಾಡಿದ್ದೀನಲ್ಲ, ಸೊ ಅದು ತುಂಬಾನೇ ಟೇಸ್ಟಿಯಾಗಿ ಬಂತು. ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಇದೇ ಥರ ಎಗ್ ಬುರ್ಜಿ ಮನೆಯವರೆಲ್ಲರಿಗೂ ಮಾಡಿಕೊಡಿ. ಸೊ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಹಾಗಾದರೆ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲನ್ನು ಇನ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಂದು ಇವತ್ತಿದು ಎಗ್ ಬುರ್ಜಿ ರೆಸಿಪಿ ಹೇಗೆ ಇತ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ.
ಹಾಗೆ ನನ್ನನ್ನು ಇನ್ಯಾರು ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿಲ್ಲ, ಪ್ಲೀಸ್ ಎಲ್ಲರೂ ಫಾಲೋ ಮಾಡಿ. ಸೊ ನೆಕ್ಸ್ಟ್ ನಾನು ಇನ್ನೊಂದು ಒಳ್ಳೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಲವ್ ಯು.